ಕಡೆ ಮಳೆ ಬರ್ತಾ ಇದ್ರೆ ಮತ್ತೊಂದು ಕಡೆ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಯಚೂರು ಜಿಲ್ಲೆಯಾದ್ಯಂತ ಮಳೆಯ ಅಭಾವ ಕಾಡ್ತಾ ಇದೆ. ಬಿತ್ತನೆ ಮಾಡಿದಂತ ಬೆಳೆಯನ್ನ ಉಳಿಸ್ಕೊಳ್ಳೋದಕ್ಕೆ ರೈತರು ಪರದಾಟವನ್ನ ಪಡ್ತಾ ಇದ್ದಾರೆ. ಬಿಂದಿಗೆ ಬಕೆಟ್ನಿಂದ ನೀರನ್ನ ಸುರಿತಾ ಇದ್ದಾರೆ. ತಾವು ಬೆಳೆದಿರುವಂತ ಬೆಳೆಗೆ ಬಿತ್ತಿದ ಬೆಳೆಯನ್ನ ಉಳಿಸ್ಕೊಳ್ಳೋದಕ್ಕೆ ಅನ್ನದಾತರು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಲಿಂಗಸಗೂರು ತಾಲೂಕಿನ ಚಿಕ್ಕ ಹೆಸರೂರು ರೈತರು ಪರದಾಟವನ್ನ ಪಡ್ತಾ ಇದ್ದಾರೆ. ತೊಗರಿ ಬೆಳೆ ಬಿತ್ತನೆ ಮಾಡ್ಬಿಟ್ಟಿದ್ದಾರೆ. ಆ ಬೆಳೆ ಉಳಿಸ್ಕೊಳ್ಬೇಕು ಅಂತಂದ್ರೆ ಮಳೆ ನಿರೀಕ್ಷೆಯಲ್ಲಿದ್ರು, ಮಳೆ ಬರ್ತಾ ಇಲ್ಲ. ಹಂಗಾಗಿ ರೈತರು ಹರಸಾಹಸ ಪಡ್ತಾ ಇದ್ದಾರೆ. ಮಳೆ ಬಾರದೆ ಅನ್ನದಾತರು ಪರದಾಟವನ್ನ ಪಡ್ತಾ ಇದ್ದಾರೆ. ಸೂಕ್ತ ಪರಿಹಾರ ನಮಗೆ ಕೊಡಬೇಕು ಸರ್ಕಾರ ಅಂತೇಳಿ ರೈತರು ಮನವಿಯನ್ನ ಮಾಡ್ತಾ ಇದ್ದಾರೆ. ಜೂನ್ನಲ್ಲಿ ಮುಂಗಾರು ಕೈ ಕೊಟ್ಟು ಜುಲೈನಲ್ಲಿ ಕೆಲವು ಕಡೆ ಈಗ ನಿಧಾನವಾಗಿ ಆರಂಭ ಆಗಿದೆ, ಚುರುಕನ್ನ ಪಡ್ಕೊಳ್ತಾ ಇದೆ ಮುಂಗಾರು. ಬಟ್ ಇನ್ನೂ ಕೆಲವು ಕಡೆ ಮಳೆ ಬರ್ದೇ ಇರೋದ್ರಿಂದ ಅನ್ನದಾತರು ಪರಿತಪಿಸ್ತಾ ಇದ್ದಾರೆ, ಪರದಾಟವನ್ನ ಪಡ್ತಾ ಇದ್ದಾರೆ. ಲಿಂಗಸಗೂರಿನಲ್ಲಿ ಈಗ ತೊಗರಿ ಬೆಳೆಯನ್ನ ಹಾಕಿದ್ದಾರೆ. ಆ ಬೆಳೆಯನ್ನ ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಎಷ್ಟು ದಿನ ಅಂತ ಪರ್ಯಾಯವಾಗಿ ನೀರನ್ನ ಈ ರೀತಿ ಹಾಕಕ್ ಸಾಧ್ಯ? ಮುಂಗಾರು ಮಳೆ ಬಂದಿರೋ ಸಲುವಾಗಿ ರೀ ಬಿತ್ತೀವಿ. 5.5 ಎಕರೆ ಹೊಲ ತೊಗರಿ ಹಾಕಿದ್ವಿ. ದಿನ ಮಳೆ ಬರುತ್ತನ್ನೋ ಒಂದು ಆಶಾ ಇದ್ರ ಸಲ ಕುಂತೀವಿ. ಮಳೆ ಅಂತೂ ಬರೋ ಇದು ಕಡಿಮೆ ಐತಿ. 5.5 ಎಕರೆ ತೊಗರಿ ಅಂತೂ ನಾವು ಹಾಕಿದ್ದು. ಹಾಗಾಗಿ ನೀರಿಲ್ಲ, ಮಳೆ ಇಲ್ಲ. ಹಾಗಾಗಿ ಕೊಡದಿಂದ ಬಕೆಟಿಂದ ತಂದು ನೀರು ಹಾಕಕತ್ತೀವಿ ನಾವೀಗ. ಇನ್ನೂ ಮಳೆ ಬರ್ಬೋದು ಅನ್ನೋ ಏನೋ ಒಂದು ನಂಬಿಕೆಯಲ್ಲಿ ಕುಂತೀವಿ. ಬೆಳೆ ಅಂತೂ ನಮ್ಮ ಕೈಗೆ ಹತ್ತಲ್ಲ. ಈ ವರ್ಷದ ಬೆಳೆ ಅಂತೂ ಲಾಸ್ ಆಗೋದು ಆಗಂಗೆ ಕಾಣುತ್ತೆ. ಕಮ್ಮಿಯಪ್ಪ ಅಂದರೂ 50,000 to 60,000 ಖರ್ಚಾಗೈತೆ ರೀ. ಕವರ್ ಅಂತೂ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ವಿಶ್ವನಾಥ್. ಒಟ್ಟು ರಾಯಚೂರು ಭಾಗದಲ್ಲಿ ಎಷ್ಟು ವಿಸ್ತೀರ್ಣದಲ್ಲಿ ಈಗ ಬೆಳೆಯನ್ನ ಬೆಳೆದಿದ್ದಾರೆ ಮತ್ತೆ ರೈತರು ಯಾವ ತರ ಪರದಾಟವನ್ನ ಪಡ್ತಾ ಇದ್ದಾರೆ, ಅಧಿಕಾರಿಗಳೇನಾದ್ರು ಹೇಳ್ತಾ ಇದ್ದಾರಾ? ಶರ್ಮಿತಾ, 2026ರ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ರಾಯಚೂರು ಸೇರಿದಂತೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಬರದ ಛಾಯೆ ಆವರಿಸಿದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಮುಂಗಾರು ಮಳೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಬಂದ ಕಾರಣದಿಂದ ಬಿತ್ತನೆ ಮಾಡಿ ಇವತ್ತು ಆ ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ಇವತ್ತು ರೈತರು ಒಂದ್ ಕಡೆ ಬಿಂದಿಗೆಯನ್ನು ಹಿಡಿದು ಬಕೆಟ್ಗಳಿಂದ ಚಂಬಿನಿಂದ ನೀರನ್ನ ಹಾಕಿ ಆ ಸಸ್ಯಗಳನ್ನ ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ರೆ, ಮತ್ತೊಂದು ಕಡೆ ಇವತ್ತು ಮತ್ತು ಮಳೆ ಬಾರದ ಹಿನ್ನೆಲೆಯಲ್ಲಿ ಬೆಳೆ ಬಿತ್ತನೆ ಮಾಡೋದಕ್ಕೆ ತಡ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಯಚೂರು ಜಿಲ್ಲೆಯಾದ್ಯಂತ ನಿರ್ಮಾಣ ಆಗಿದೆ. ಶರ್ಮಿತಾ, ಈಗಾಗಲೇ ಕೆರೆ ಕಟ್ಟೆಗಳು, ನದಿ ಹಳ್ಳ ಕೊಳ್ಳಗಳು ಮತ್ತು ಡ್ಯಾಮ್ಗಳು ಕೂಡ ಬತ್ತಿ ಹೋಗ್ತಾ ಇದ್ದಾವೆ. ಇವತ್ತು ಆಲಮಟ್ಟಿ ಜಲಾಶಯ ಮತ್ತು ನಾರಾಯಣಪುರ ಜಲಾಶಯವನ್ನೇ ಇವತ್ತು ರಾಯಚೂರು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಇವತ್ತು ಜನ ನೆಚ್ಕೊಂಡಿದ್ದಾರೆ. ಯಾಕಂದ್ರೆ ಕೃಷ್ಣೆ ಮತ್ತು ತುಂಗೆ ಹರಿತಕ್ಕಂತಹ ಒಂದು ಬಹುದೊಡ್ಡ ಜಿಲ್ಲೆ ರಾಯಚೂರು ಜಿಲ್ಲೆ. ಹೀಗಾಗಿ ಇವತ್ತು ಆ ಎರಡು ನದಿಯ ಒಡಲುಗಳು ಇವತ್ತು ಬರಿದಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಮನೆ ಮಾಡಿದೆ. ಮತ್ತೊಂದು ಕಡೆ ಮಳೆರಾಯನಿಗಾಗಿ ಕಾದು ಕೂತಿದ್ದಂತಹ ರೈತರು ಇವತ್ತು ಮಳೆ ಬಾರದೆ ನಿರಾಶರಾಗಿದ್ದಾರೆ. ಹೀಗಾಗಿ ಇವತ್ತು ಹವಾಮಾನ ಇಲಾಖೆ ಮಳೆ ಬರ್ತದೆ, ಸಾಧಾರಣ ಮಳೆ ಸುರಿತದೆ ಎನ್ನುವಂತಹ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಇವತ್ತು ಆ ಮಳೆಯನ್ನ ಎದುರು ನೋಡ್ತಕ್ಕಂತಹ ದೃಶ್ಯಗಳು ಇವತ್ತು ಜಿಲ್ಲೆಯಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಮತ್ತೊಂದು ಕಡೆ ಇವತ್ತು ಮಳೆಗಾಗಿ ಗ್ರಾಮಗಳಲ್ಲಿ ರೈತರು, ಅನ್ನದಾತರು ಸಪ್ತ ಭಜನೆಯಂತಹ ಪೂಜೆ ಪುನಸ್ಕಾರಗಳ ದೇವರುಗಳ ಮೊರೆ ಹೋಗಿ ಮಳೆಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ದೃಶ್ಯಗಳು ಕೂಡ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಗೋಚರವಾಗ್ತಾ ಇದ್ದಾವೆ. ಇಡೀ ಇವತ್ತು ಒಟ್ಟಾರೆಯಾಗಿ ಹೇಳೋದಾದ್ರೆ ಇಡೀ ಜುಲೈ ತಿಂಗಳ ಏನಿದೆಯಲ್ಲ, ಈ ಜುಲೈ ತಿಂಗಳ ಮಳೆಯೇ ಇವತ್ತು ಏನಂತ ಹೇಳಿದ್ರೆ ಈ ರೈತರಿಗೆ ಆಶ್ರಯ. ಈ ಒಂದು ಜುಲೈ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಮುಗಿಯೋದ್ರೊಳಗಾಗಿ ಒಂದು ವೇಳೆ ಮಳೆ ಬಾರದೆ ಹೋದ್ರೆ ಕಂಪ್ಲೀಟ್ ಆಗಿ ಬರ ಆವರಿಸ್ತದೆ. ಸರ್ಕಾರವು ಕೂಡ ರೈತರ ನೆರವಿಗೆ ಬರಬೇಕು. ಈಗಾಗಲೇ ಸರ್ಕಾರ ಯಾವುದೇ ರಾಯಚೂರು ಜಿಲ್ಲೆ ಆಗಿರ್ಬೋದು, ಉತ್ತರ ಕರ್ನಾಟಕದ ಯಾವುದೇ ಜಿಲ್ಲೆಯನ್ನು ಕೂಡ ಬರಪೀಡಿತ ಜಿಲ್ಲೆ ಅಂತ ಇದುವರೆಗೂ ಘೋಷಣೆ ಮಾಡಿಲ್ಲ. ಹೀಗಾಗಿ ಮಳೆಯವನ್ನ ಎದುರು ನೋಡ್ತಿರ್ತಕ್ಕಂಥ ಜನತೆ ಈ ಜುಲೈ ತಿಂಗಳಲ್ಲಿ ಏನಾದ್ರೂ ಕೂಡ ಈ ಮುಂಗಾರು ಮಳೆ ಕೈ ಕೊಟ್ರೆ ರೈತರು ಬರದ ಒಂದು ಛಾಯೆಯಿಂದ ನರಳಬೇಕಾಗ್ತದೆ. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿ.